ಪಡ್ತಿದೆ ಸರ್ಕಾರ 4-5 ತಿಂಗಳಿಂದ ತಮ್ಮ ಹಣ್ಣು ಭಾಗ್ಯದ ಹಣ ಬಂದಿಲ್ಲ ಜನರಿಗೆ. ತಂದಿರಲಿಲ್ಲ, ದುಡ್ಡು ಕೊಟ್ಟಿದ್ದೀವಿ. 2 ತಿಂಗಳದ್ದು ನಾವು ಕೊಡಬೇಕು, ಅದನ್ನು ಕೂಡ ಆಗ್ತಾ ಇದ್ದೀವಿ. ಅಷ್ಟು 4-5 ತಿಂಗಳಿಲ್ಲ, 2 ತಿಂಗಳದ್ದು ಕೊಡಬೇಕಾಗಿದೆ, ಅದನ್ನು ಕೊಡ್ತಾ ಇದ್ದೀವಿ. ಅಕ್ಟೋಬರ್ ತಿಂಗಳದ್ದು ಈಗ ಟ್ರೆಸರಿಗೆ ಹೋಗ್ತಿದೆ ಸರ್. ನವೆಂಬರ್, ಡಿಸೆಂಬರ್, ಜನವರಿ, ಈಗ ಫೆಬ್ರವರಿ ತಿಂಗಳು ಬರ್ತಿದೆ. 4 ತಿಂಗಳು ಆಗ್ತಿದೆ. ಇಲ್ಲ 2 ತಿಂಗಳಿಗೆ ಒಂದೊಂದು ಸಾರಿ ಹಾಕ್ತಾ ಇದ್ದೀವಿ. ಇನ್ನು ಮೇಲೆ 1 ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀವಿ. ವಿಪಕ್ಷಗಳು ಇದನ್ನೇ ಟೀಕೆ ಮಾಡ್ತಿದೆ ಸರ್, ಸರ್ಕಾರಕ್ಕೆ ದುಡ್ಡಿಲ್ಲ. ಅವರು ಟೀಕೆ ಮಾಡ್ತಾ ಇದ್ರೆ ನಾವು ಕರೆಕ್ಟಾಗಿ ಮಾಡೋದು. ತೂಗೆರೆ ಕಾಂಗ್ರೆಸ್ ಮುಖಂಡರಲ್ಲಿ ಭಿನ್ನಮತ ಇತ್ತು, ನಿಮ್ಮ ನೇತೃತ್ವದಲ್ಲಿ ಬಗೆಹರಿದೆ, ಸುಖಾಂತ್ಯವಾಗಿದೆ. ಏನಿಲ್ಲ, ಎಲ್ಲ ಸುಖವಾಗಿ ಪಡ್ತಿದೆ ಸರ್ಕಾರ. 4-5 ತಿಂಗಳಿಂದ ತಮ್ಮ ಹಣ್ಣು ಭಾಗ್ಯದ ಹಣ ಬಂದಿಲ್ಲ ಜನರಿಗೆ. ತಂದಿರಲಿಲ್ಲ, ದುಡ್ಡು ಕೊಟ್ಟಿದ್ದೀವಿ. 2 ತಿಂಗಳದ್ದು ನಾವು ಕೊಡಬೇಕು, ಅದನ್ನು ಕೂಡ ಆಗ್ತಾ ಇದ್ದೀವಿ. ಅಷ್ಟು 4-5 ತಿಂಗಳಿಲ್ಲ, 2 ತಿಂಗಳದ್ದು ಕೊಡಬೇಕಾಗಿದೆ, ಅದನ್ನು ಕೊಡ್ತಾ ಇದ್ದೀವಿ. ಅಕ್ಟೋಬರ್ ತಿಂಗಳದ್ದು ಈಗ ಟ್ರೆಸರಿಗೆ ಹೋಗ್ತಿದೆ ಸರ್. ನವೆಂಬರ್, ಡಿಸೆಂಬರ್, ಜನವರಿ, ಈಗ ಫೆಬ್ರವರಿ ತಿಂಗಳು ಬರ್ತಿದೆ. 4 ತಿಂಗಳು ಆಗ್ತಿದೆ. ಇಲ್ಲ 2 ತಿಂಗಳಿಗೆ ಒಂದೊಂದು ಸಾರಿ ಹಾಕ್ತಾ ಇದ್ದೀವಿ. ಇನ್ನು ಮೇಲೆ 1 ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀವಿ. ವಿಪಕ್ಷಗಳು ಇದನ್ನೇ ಟೀಕೆ ಮಾಡ್ತಿದೆ ಸರ್, ಸರ್ಕಾರಕ್ಕೆ ದುಡ್ಡಿಲ್ಲ. ಅವರು ಟೀಕೆ ಮಾಡ್ತಾ ಇದ್ರೆ ನಾವು ಕರೆಕ್ಟಾಗಿ ಮಾಡೋದು. ತೂಗೆರೆ ಕಾಂಗ್ರೆಸ್ ಮುಖಂಡರಲ್ಲಿ ಭಿನ್ನಮತ ಇತ್ತು, ನಿಮ್ಮ ನೇತೃತ್ವದಲ್ಲಿ ಬಗೆಹರಿದೆ, ಸುಖಾಂತ್ಯವಾಗಿದೆ. ಏನಿಲ್ಲ, ಎಲ್ಲ ಸುಖವಾಗಿ ಸೇವೆ ಮಾಡ್ತೀರಿ. ನಿಮಗೂ ಕೂಡ ಭಗವಂತ ಆ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಎಲ್ರಿಗೂ ಆಶೀರ್ವಾದ ಮಾಡಲಿ. ಗೋಪುರ ಕಟ್ಟಿಸ್ಕೊಂಡಿದ್ದಾರೆ, ಕಲ್ಯಾಣ ಮಂಟಪ ಕಟ್ಟಬೇಕು ಅಂತೇಳಿ ನಮ್ಮ ಮುನರಾಜು ಮತ್ತು ಅರ್ಚಕರೆಲ್ಲ ಹೇಳಿದ್ದಾರೆ. ಸರ್ಕಾರದ ವತಿಯಿಂದ ಏನು ಸಾಧ್ಯವಾಗ್ತದೋ ಸಹಾಯ ಮಾಡ್ತೀನಿ. ಆದಷ್ಟು ಬೇಗ ಕಲ್ಯಾಣ ಮಂಟಪ ಕಟ್ಟೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಮತ್ತು ವಿಶೇಷವಾಗಿ ಬಡವರಿಗೆ ಸೈಟ್ ಕೊಡಬೇಕು ಅನ್ನೋ ವಿಷಯಗಳನ್ನು ಹೇಳಿದ್ದಾರೆ. ಜಮೀನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಕೆಲಸವನ್ನು ಕೂಡ ಆದಷ್ಟು ಬೇಗ ಈ ತಾಲೂಕು ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾವು ಇನ್ನು 2 ಅಥವಾ 3 ತಿಂಗಳಲ್ಲಿ ಏನು ಅರ್ಜಿಗಳಿದೆ, ಕನಿಷ್ಠ ಸರ್ಕಾರಿ ಜಮೀನು ಇರುವಂಥದ್ದು ಅಂದರೆ ಸುಮಾರು ಒಂದು 50% ಅಂದರೆ 2,500 3 ಸಾವಿರ ಜನರಿಗೆ ಸೈಟ್ ಕೊಡೋಕ್ಕೆ ಅವಕಾಶ ಇದೆ. ಸೈಟನ್ನು ಕೊಡ್ತೀವಿ, ಮನೆಯನ್ನು ಕಟ್ಟಿಸೋಣ. ಇದು ಕಾರ್ಯಕ್ರಮಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ಉದ್ದೇಶ ಬಡವರಿಗೆ ಮನೆ ಕೊಡಲೇಬೇಕು, ಸೈಟ್ ಕೊಡಲೇಬೇಕು ಅಂತ ತೀರ್ಮಾನ ಮಾಡಿದರೆ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ. ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಸಾಧನೆ ಮಾಡಿದ್ದೀವಿ. ಇನ್ನು ಬೇಕಾಗಿರೋದು ರೈತರಿಗೆ ವ್ಯವಸಾಯಕ್ಕೆ ನೀರು ಬೇಕಾಗ್ತದೆ, ಅದೊಂದು ಕಾರ್ಯಕ್ರಮ, ಮತ್ತು ಬಡವರಿಗೆ ಮನೆ ಕಟ್ಟಿಸ್ಕೊಡ್ಬೇಕು. ಇವೆಲ್ಲವನ್ನು ಕೂಡ ಮಾಡ್ತೀವಿ. ಆದಷ್ಟು ಬೇಗ ಒಂದು 2-3 ತಿಂಗಳಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಸೈಟ್ಗಳನ್ನು ಈ ಜಿಲ್ಲೆಯಲ್ಲಿ ಕೊಡೋದಕ್ಕೆ ಏರ್ಪಾಡು. ಸರ್, ಗ್ಯಾರಂಟಿ